ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ಸೋಯಾ ಚಂಕ್ಸ್ ಮತ್ತು ರವೆ ಹಾಕಿ ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಬೇಕಾಗುವ ಪದಾರ್ಥಗಳು: ಸೋಯಾ ಚಂಕ್ಸ್, ರವೆ, ಮೊಸರು, ಎಣ್ಣೆ, ಉಪ್ಪು, ಒಣಮೆಣಸಿನಕಾಯಿ ಮತ್ತು ಜೀರಿಗೆ. ಮೊದಲಿಗೆ ಸೋಯಾ ಚಂಕ್ಸ್ ಹಾಕ್ಕೋತಾ ಇದ್ದೀನಿ ಮಿಕ್ಸಿಗೆ. ನಾನು ನೆನೆಸಿಟ್ಬಿಟ್ಟು ತಕ್ಕೊಂಡಿದ್ದೆ. ಈಗ ರವೆ ಹಾಕ್ತಾಯಿದ್ದೀನಿ 1 ಕಪ್ ಅಷ್ಟು. ಮೊಸರು ಹಾಕ್ತಾಯಿದ್ದೀನಿ. ಒಣ ಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಇಲ್ಲ ನಾನೊಂದು 10 ತೊಗೊಂಡಿದ್ದೀನಿ. ಜೀರಿಗೆ ಒಂದು ಅರ್ಧ ಸ್ಪೂನ್ ಹಾಕ್ಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ರುಬ್ಕೊಳ್ಳೋಣ. ನಾನು ಈ ಥರ ರುಬ್ಕೊಂಡಿದ್ದೀನಿ. ಇಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಈಗ ಒಂದು ಬೌಲ್ಗೆ ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ನೋಡಿಕೊಂಡು ನಾವು ಕಲಸಿ ಹಾಕ್ಕೋಬೋದು. ಈಗ ಒಂದು ತವಾ ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ. ಮತ್ತು ಈ ಥರ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ದೋಸೆಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಒಂದು ಸೈಡ್ ಆಗಿದೆ, ತಿರುಗಿಸ್ತಾ ಇದ್ದೀನಿ. ನೋಡಿ ಎಷ್ಟು ರೋಸ್ಟಾಗಿ ಚೆನ್ನಾಗಾಗಿದೆ. ಈಗ ಮತ್ತೊಂದು ಸಲ ತಿರುಗಿಸ್ತಾ ಇದ್ದೀನಿ. ಈಗ ಸೋಯಾ ಚಂಕ್ಸ್ ಮತ್ತು ರವೆ ಹಾಕಿ ಮಾಡಿರೋ ದೋಸೆ ರೆಡಿಯಾಗಿದೆ. ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಸೋಯಾ ಚಂಕ್ಸ್ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೋಡಿ, ಸೋಯಾ ಚಂಕ್ಸಿನ ದೋಸೆ ರೆಡಿಯಾಗಿದೆ. ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ. ದಿಢೀರಂತನೂ ಮಾಡ್ಕೋಬೋದು ಈಸಿಯಾಗಿ. ಯಾರಾದರೂ ಗೆಸ್ಟ್ ಬರುವಾಗೂ ಈ ಥರ ಮಾಡಿಕೊಂಡ್ರೆ ತುಂಬ ಖುಷಿಯಾಗಿ ತಿಂತಾರೆ. ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.